ನಮಸ್ಕಾರ ವೀಕ್ಷಕರೇ, ಸಿನಿ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಿರುತೆರೆ ನಟಿ ಅಮೂಲ್ಯ ಗೌಡ ಅವರು ದೊಡ್ಡ ಅಭಿಮಾನಿ ಬಳಗ ಹೊಂದಿದ್ದಾರೆ. ಕನ್ನಡ ಮಾತ್ರವಲ್ಲದೆ ತೆಲುಗಿನಲ್ಲೂ ಅವರಿಗೆ ಫ್ಯಾನ್ಸ್ ಇದ್ದಾರೆ. ತಮ್ಮ ಮುದ್ದಾದ ಸ್ಮೈಲ್ ಹಾಗೂ ಅದ್ಭುತ ನಟನೆಯ ಮೂಲಕ ಎಲ್ಲರ ಗಮನ ಸೆಳೆದವರು ಅಮೂಲ್ಯ. ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನು ಇಷ್ಟಪಡೋರು ತುಂಬಾ ಇದ್ದಾರೆ. ಈಗ ಅಮೂಲ್ಯ ಗೌಡ ಅವರ ಬಗೆಗಿನ ಅಪರೂಪದ ವಿಷಯಗಳನ್ನು ನಾವು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿನಿಮಾ ಹಾಗೂ ಧಾರಾವಾಹಿಗಳ ಬಗೆಗಿನ ಅಪರೂಪದ ಮಾಹಿತಿಗಳನ್ನು ಇಲ್ಲಿ ಪಡೆಯಿರಿ. ಅಮೂಲ್ಯ ಗೌಡ ಅವರು ಕನ್ನಡ ಕಿರುತೆರೆ ಲೋಕದಲ್ಲಿ ಸಕ್ರಿಯ ಆಗಿರೋ ಉದಯೋನ್ಮುಖ ನಟಿಯರಲ್ಲಿ ಒಬ್ಬರು. ಇವರು 1993 ಜನವರಿ 8 ಮೈಸೂರಲ್ಲಿ ಜನಿಸಿದರು. ಇವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಿಪ್ಲೊಮಾ ಪದವಿ ಪಡೆದಿದ್ದಾರೆ. ತಂದೆ ಓಂಕಾರ್ ಗೌಡ. ಅಮೂಲ್ಯ ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ತಾಯಿಯನ್ನು ಕಳೆದುಕೊಂಡಿದ್ದಾರೆ. ಈ ನೋವು ಅವರಿಗೆ ಬಹುವಾಗಿ ಈಗಲೂ ಕಾಡುತ್ತೆ. ಇದನ್ನು ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಳಿಕೊಂಡಿದ್ರು. ಅಮೂಲ್ಯ ಗೌಡ ಅವರು ಕಿರುತೆರೆ ಲೋಕಕ್ಕೆ ಬಂದು 12 ವರ್ಷಗಳೇ ಕಳೆದಿವೆ. ಹೌದು, ಇದು ಅಚ್ಚರಿ ಎನಿಸಿದ್ರು ನಿಜ. ಅಮೂಲ್ಯ ಗೌಡ ಅವರು ಮೊದಲ ಬಾರಿಗೆ ನಟಿಸಿದ್ದು ಸ್ವಾತಿ ಮುತ್ತು ಧಾರಾವಾಹಿಯಲ್ಲಿ. ಸ್ಟಾರ್ ಸುವರ್ಣದಲ್ಲಿ ಈ ಸೀರಿಯಲ್ ಪ್ರಸಾರ ಕಂಡಿತ್ತು. ಈ ಧಾರಾವಾಹಿಯಲ್ಲಿ ಪಾರು ಹೆಸರಿನ ಪಾತ್ರ ಮಾಡಿದರು. 2018 ಅರಮನೆ ಹೆಸರಿನ ಧಾರಾವಾಹಿ ಮಾಡಿದರು. ಈ ಸೀರಿಯಲ್ ಉದಯದಲ್ಲಿ ಪ್ರಸಾರ ಕಂಡಿತು. ಅವರಿಗೆ ಸಾಕಷ್ಟು ಜನಪ್ರಿಯತೆ ತಂದುಕೊಟ್ಟ ಸೀರಿಯಲ್ ಎಂದರೆ ಕಮಲಿ. ಈ ಸೀರಿಯಲ್ 2018 2022 ಪ್ರಸಾರ ಆಯಿತು. ಕಮಲಿ ಹೆಸರಿನ ಪಾತ್ರದ ಮೂಲಕವೇ ಅಮೂಲ್ಯ ಮಿಂಚಿದ್ರು. ಕಮಲಿ ಸೀರಿಯಲ್ ಮಾಡುವಾಗ ಅವರಿಗೆ ಅನೇಕ ಸಿನಿಮಾ ಆಫರ್ಗಳು ಬಂದಿತ್ತಂತೆ. ಆದರೆ ಧಾರಾವಾಹಿಯನ್ನು ಅರ್ಧದಲ್ಲೇ ಬಿಟ್ಟು ಹೋಗಬಾರದು ಎಂಬ ಕಾರಣಕ್ಕೆ ಅವರು ಸಿನಿಮಾನ ಒಪ್ಪಿಕೊಂಡಿರಲಿಲ್ಲ. ಅಮೂಲ್ಯ ಅವರಿಗೆ ಮತ್ತಷ್ಟು ಜನಪ್ರಿಯತೆ ನೀಡಿದ್ದು ಅಂದರೆ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಶೋ. ಈ ಶೋನಿಂದ ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಯಿತು. ಬಿಗ್ ಬಾಸ್ ಕನ್ನಡ ಸೀಸನ್ 9 ಅಮೂಲ್ಯ ಮಿಂಚಿದ್ರು. ಅವರಿಗೆ ಬಿಗ್ ಬಾಸ್ನಿಂದ ಅದೆಷ್ಟು ಜನಪ್ರಿಯತೆ ಸಿಕ್ಕಿತು ಅಂದರೆ ತೆಲುಗಿನಿಂದಲೂ ಧಾರಾವಾಹಿಯ ಆಫರ್ಗಳು ಬರೋಕೆ ಆರಂಭಿಸಿದ್ವು. ಅವರು ತೆಲುಗು ಧಾರಾವಾಹಿಗಳಲ್ಲೂ ನಟಿಸಿದರು. 2024 ಶ್ರೀ ಗೌರಿ ಹೆಸರಿನ ಕಲರ್ಸ್ ಕನ್ನಡದ ಧಾರಾವಾಹಿಯಲ್ಲಿ ಅಮೂಲ್ಯ ಅಭಿನಯಿಸಿದ್ದಾರೆ. ಈ ಧಾರಾವಾಹಿಯಲ್ಲಿ ಹಳ್ಳಿ ಹುಡುಗಿಯ ಪಾತ್ರವನ್ನು ಅವರು ಮಾಡಿದರು. ಕಮಲಿ ಧಾರಾವಾಹಿಯಲ್ಲಿ ನಟಿಸಿದ್ದ ನಿರಂಜನ್ BS ಜೊತೆ ಅಮೂಲ್ಯಗೆ ಒಳ್ಳೆಯ ಬಾಂಧವ್ಯ ಇದೆ. ಇಬ್ಬರು ಪ್ರೀತಿಯಲ್ಲಿದ್ದಾರೆ ಅಂತ ಈ ಮೊದಲು ಸುದ್ದಿಯಾಗಿತ್ತು. ಈ ವಿಷಯವನ್ನು ಅವರು ತಳ್ಳಿಯೂ ಹಾಕಿಲ್ಲ, ಹಾಗಂತ ಒಪ್ಪಿಕೊಂಡಿಯೂ ಇಲ್ಲ. ಮದುವೆ ಆದರೂ ಆಗಬಹುದು, ಆಗದೆಯೂ ಇರಬಹುದು ಅಂತ ಅಮೂಲ್ಯ ತಮ್ಮ ಮುದ್ದಾದ ಮಾತುಗಳಿಂದ ಈ ಮೊದಲು ವಿವರಿಸಿದರು. ನಿರಂಜನ್ ಕೂಡ ಕಿರುತೆರೆಯಲ್ಲಿ ಬ್ಯುಸಿ ಇದ್ದಾರೆ. ಅಮೂಲ್ಯ ಅವರು ಸದ್ಯ ತೆಲುಗಿನಲ್ಲಿ ಗುಂಡೇನಿಂದ ಗುಂಡಿಗಂಟಲು ಹೆಸರಿನ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. 2023 ಈ ಸೀರಿಯಲ್ ಪ್ರಸಾರ ಕಾಣ್ತಿದೆ. ಅವರು ಈಗ ಉದಯ ಟಿವಿಗೆ ಕಂಬ್ಯಾಕ್ ಮಾಡುತ್ತಿರುವುದು ಅಭಿಮಾನಿಗಳ ಪಾಲಿಗೆ ಒಂದು ಹೊಸ ಸುದ್ದಿ. ಉದಯದಲ್ಲಿ ಪ್ರಸಾರ ಆಗಲಿರುವ ಮಹಾಲಕ್ಷ್ಮಿ ಮದುವೆ ಧಾರಾವಾಹಿಯಲ್ಲಿ ಅವರು ನಟಿಸುತ್ತಿದ್ದಾರೆ. ಇದು ಅಭಿಮಾನಿಗಳಿಗೆ ಖುಷಿ ನೀಡಿದೆ. ಅವರು ತೆಲುಗು ಪ್ರೇಕ್ಷಕರಿಗೆ ಮಾತ್ರ ಕಾಣಿಸ್ತಾ ಇದ್ದರು. ಈಗ ಕನ್ನಡ ಪ್ರೇಕ್ಷಕರ ಎದುರು ಬರೋಕೆ ರೆಡಿಯಾಗಿದ್ದಾರೆ. ಶೀಘ್ರವೇ ಧಾರಾವಾಹಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಸಿಗಲಿದೆ. ಧಾರಾವಾಹಿ ಹಾಗೂ ಸಿನಿಮಾ ಲೋಕದ ಅಪ್ಡೇಟ್ಗಳನ್ನು ಪಡೆಯಲು ಸಿನಿ ಜಗತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.